ಸಿಸ್ಟರ್ ಮಿಡ್ ನೈಟು ಈ ಸಿನಿಮಾ ಬಗ್ಗೆ ಎಲ್ಲಾದರೂ ಕೇಳಿರ್ತೀರಾ, ಅಟ್ಲೀಸ್ಟ್ ಹೊರಗಡೆ ಪೋಸ್ಟರ್ನಲ್ಲೋ ಅಥವಾ ರೀಲ್ಸ್ ಎಲ್ಲ ನೋಡಿರ್ತೀರಾ. ನಾನು ಹಂಗೆ ಗುರು ಇನ್ಫ್ಲೂಯೆನ್ಸ್ ಆಗಿ ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಬಟ್ ಆಮೇಲಿಂದ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಬೆಟರ್ ಆಗಿರೋದೇನೋ ಅನ್ನಿಸ್ತು. ಒಟ್ಟಿನಲ್ಲಿ ಹಾಲಿವುಡ್ಡಲ್ಲಿ ಈ ಥರ ಪ್ರೆಸೆಂಟೇಷನ್ಸ್ನ ನೋಡ್ತೀವಿ, ನಮ್ಮ ಇಂಡಿಯಾದಲ್ಲಿ ಈ ಥರ ಪ್ರೆಸೆಂಟೇಷನ್ನು ಓಕೆ, ಬಟ್ ಸಿನಿಮಾದ ಸ್ಟೋರಿನೇ ನನಗೆ ಅಷ್ಟು ಕನೆಕ್ಟ್ ಆಗಿಲ್ಲ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಸ್ಟರ್ ಮಿಡ್ ನೈಟು ಈ ಒಂದು ಸಿನಿಮಾ ಹಿಂದಿ ಸಿನಿಮಾ ಈಗ ಪ್ರೆಸೆಂಟಲ್ಲಿ ಹಿಂದಿ, ತೆಲುಗು, ತಮಿಳ್ ಮತ್ತು ಇಂಗ್ಲೀಷಲ್ಲಿ ಅವೈಲಬಲ್ ಇದೆ. ಅದು ಕೂಡ ಪ್ರೈಮ್ ವಿಡಿಯೋದಲ್ಲಿ ನೀವು ಹೋಗಿ ಆರಾಮಾಗಿ ಸಿನಿಮಾನ ನೋಡ್ಬೋದು. ಹಂಗಂತ ಹೇಳ್ಬಿಟ್ಟು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾನ ನೋಡಬೇಕಾ? ನೋಡಿದ್ರಷ್ಟೇ ಮೆಟ್ ತಗೊಂಡು ಪಟ ಪಟ ಹೊಡಿತಾರೆ. ಸೊ ನೀವು ಅಲೋನಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೋದೇನೋ. ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ ಉಮಾ ಮತ್ತು ಗೋಪಾಲ್ ಊರಿಂದ ಮದುವೆ ಆಗಿ ಸಿಟಿಗೆ ಬರ್ತಾರೆ. ಗೋಪಾಲ್ ಅವನ ಕೆಲಸ ಅವ್ನು ಮಾಡ್ಕೊತಿರ್ತಾನೆ, ಮನೆಯಲ್ಲಿ ಉಮಾ ಒಬ್ಬಳೇ ಇರ್ತಾಳೆ. ಅಂದರೆ ಸಂಸಾರದಲ್ಲಿ ಯಾವುದೇ ಥರ ಸುಖ ಸಂತೋಷಗಳಿರೋದಿಲ್ಲ. ನೀವು ಯಾವ ಥರ ಬೇಕಾದರೂ ತಿಳ್ಕೊಬೋದು. ಅರ್ಥ ಆಯ್ತಲ್ಲ. ಬಟ್ ಆಮೇಲಿಂದ ಇವಳು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತಾಳೆ. ಅಲ್ಲೂ ಕೂಡ ಇವಳ ಬಿಹೇವಿಯರ್ ವಿಚಿತ್ರವಾಗಿರುತ್ತೆ. ಅದಕ್ಕೆ ಸರಿಯಾಗಿ ಗಂಡ ಕೂಡ ಅವಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋತ್ತಿರ ಇಲ್ಲ. ಅವನದೇ ಪ್ರಪಂಚ ಬೇರೆ ಇರುತ್ತೆ, ಇವಳದೇ ಪ್ರಪಂಚ ಬೇರೆ ಇರುತ್ತೆ. ಲಾಸ್ಟಲ್ಲಿ ಉಮಾಳ ಲೈಫಲ್ಲಿ ಏನಾಗುತ್ತೆ, ಅವಳಿಗೆ ಯಾವ ಥರ ಪ್ರಾಬ್ಲಮ್ ಬರುತ್ತೆ, ಅವಳ ಒಂದು ಬಿಹೇವಿಯರ್ನಿಂದ ಅವಳು ಅದನ್ನು ಯಾವ ಥರ ಸಾಲ್ವ್ ಮಾಡ್ತಾಳೆ, ಇದೇ ಸಿನಿಮಾದ ಮೇನ್ ಸ್ಟೋರಿ ಲೈನು. ಜನಗಳು ಕೂಡ ಅವಳನ್ನ ವಿಚಿತ್ರವಾಗಿ ನೋಡ್ತಾಳೆ. ಆ ಒಂದು ಸೊಸೈಟಿನ ಅವಳು ಹೆಂಗೆ ಎದುರಿಸ್ತಾಳೆ ಎಲ್ಲನೂ ಕೂಡ ಸಿನಿಮಾದಲ್ಲಿ ಚೆನ್ನಾಗೇ ತೋರಿಸಿದ್ದಾರೆ. ಸಿನಿಮಾ ಕೂಡ ಕೆಲವೊಬ್ರಿಗೆ ಇಷ್ಟ ಆಗ್ಬೋದೇನೋ, ಬಟ್ ನನಗಷ್ಟು ವರ್ಕೌಟ್ ಆಗಲಿಲ್ಲಪ್ಪ. ಡೈರೆಕ್ಟರ್ ಕರಣ್ ಕಾಂದಾರಿ ಅವರ ವರ್ಕ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅಂದರೆ ಪ್ರೆಸೆಂಟೇಷನಲ್ಲಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇನಲ್ಲಿ ಆಗಿರ್ಬೋದು, ಒಂಥರ ರಿಯಲಿಸ್ಟಿಕ್ ಆಗಿ ಇದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದರೆ ಅಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅವರು. ಹಾಲಿವುಡ್ ಸಿನಿಮಾಗಳಲ್ಲಿ ಈ ಥರ ಒಂದು ಪ್ರೆಸೆಂಟೇಷನ್ಸ್ನ ನಾನು ನೋಡ್ತಾ ಇರ್ತೀನಿ. ನಮ್ಮ ಇಂಡಿಯಾದಲ್ಲಿ ರೇರು ಬರ್ತಾ ಇರ್ತಾರೆ ಸಿನಿಮಾಗಳು, ಬಟ್ ಇಷ್ಟು ಪರ್ಫೆಕ್ಟಾಗಿ ಬರ್ತಿರಲ್ಲ. ಅವರು ತಗೊಂಡಿರೋ ಥೀಮೇ ಆಗಿರ್ಬೋದು, ಆ ಒಂದು ಬೋಲ್ಡ್ ಪ್ರೆಸೆಂಟೇಷನ್ನೇ ಆಗಿರ್ಬೋದು, ಸ್ವಲ್ಪ ಸಿನಿಮಾಗೆ ಮೈನಸ್ ಆಯಿತು ಅಂತ ನನಗನ್ನಿಸ್ತು. ಸಿನಿಮಾದಲ್ಲಿ ಮಾತುಗಳು ಕೂಡ ಜಾಸ್ತಿ ಇರೋದಿಲ್ಲ, ಓನ್ಲಿ ಸೈಲೆಂಟಲ್ಲೇ ಸಿಚುವೇಶನ್ಸ್ನ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಮೀನ್ಸ್ ಲ್ಯಾಂಗ್ವೇಜು ಇಂಪಾರ್ಟೆಂಟೇ, ಅಷ್ಟು ಇಂಪಾರ್ಟೆಂಟ್ ಏನು ಆಗೋದಿಲ್ಲ. ಇನ್ನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಆ್ಯಕ್ಟರ್ಸ್ನ ವಿಷಯಕ್ಕೆ ಬಂದರೆ, ರಾಧಿಕಾ ಆಪ್ತೆ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಶೋಕ್ ಪತಾಕು ಕೂಡ ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಅದರಲ್ಲೂ ಇನ್ನು ಮಿಕ್ಕಿರೋಲ್ಲೂ ಕೂಡ ಕ್ಯಾರೆಕ್ಟರ್ಗೆ ಎಷ್ಟು ಬೇಕೋ ಅಷ್ಟನ್ನ ಅವರು ಡೆಲಿವರ್ ಮಾಡಿದ್ದಾರೆ. ಅಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಕೋರೆ ಆಗಿರ್ಬೋದು ಎಲ್ಲ ಕೂಡ ಚೆನ್ನಾಗೇ ಇದೆ. ಇನ್ನು ನೀವು ಸಿನಿಮಾನ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆಗುತ್ತೋ ಅದರಲ್ಲಿ ನೋಡಿ. ನಮ್ಮ ಕನ್ನಡದಲ್ಲಿ ಅವೈಲಬಲ್ ಇಲ್ಲ, ಫ್ಯೂಚರಲ್ಲಿ ಬರೋದು ಕೂಡ ಡೌಟ್. ಈ ಒಂದು ಸಿನಿಮಾ ಇವರು ಫ್ಯಾಮಿಲಿ ಜೊತೆ ನೋಡೋಕೆ ಹೋಗಬೇಡಿ. ನೋಡಿದ್ರೆ ಹೇಳಿದ್ನಲ್ಲ ಅವಾಗಲೇ ಕೆರೆದೆಡ್ ಬೀಳ್ತವೆ. ಸ್ವಲ್ಪ ಅಡಲ್ಟ್ ಸೀನ್ಸ್ ಇದ್ದಾವೆ, ಸ್ವಲ್ಪ ಬ್ಯಾಡ್ ಲ್ಯಾಂಗ್ವೇಜಸ್ಸು ಅಷ್ಟೊಂದೇನಿಲ್ಲ, ಬಟ್ ಅಡಲ್ಟ್ ಸೀನ್ಸ್ ಮಾತ್ರ ಇದ್ದಾವೆ. ಆಯಿತು, ಆಮೇಲೆ ಹುಷಾರಾಗಿ ಸಿನಿಮಾನ ನೋಡಿ. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ, ಅಷ್ಟೆಲ್ಲ ರಿಪ್ಲೈ ಕೂಡ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರಂದರೆ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕ್ಕೊಳ್ಳಿ, ಕಮೆಂಟ್ ಕೂಡ ಮಾಡಿ ಅಂತ ಆವಾಗಲೇ ಹೇಳಿದೆ. ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು.